ಈ ಬ್ಲೌಸ್ ನೋಡಿ, ಕಟೋರಿ ಬ್ಲೌಸ್ ಇದು. ಇದನ್ನು ನಾನೇ ಸ್ಟಿಚ್ ಮಾಡಿದ್ದೀನಿ. ಬ್ಯಾಕ್ ಪ್ಯಾಟರ್ನ್ ಡಿಸೈನ್ ನೋಡಿ ತುಂಬ ಚೆನ್ನಾಗಿ ಕೊಟ್ಟಿದ್ದೀನಿ ಅಂತ ಹೇಳ್ತೀನಿ. ಇದು ತುಂಬ ಸಾಫ್ಟ್ ಕಾಟನ್ ಬಟ್ಟೆ ಅಂತ ಹೇಳ್ತೀನಿ. ನನಗೆ ತುಂಬ ಇಷ್ಟ ಆಯಿತು ಕಲರು, ಪ್ಯಾಟರ್ನು ಮತ್ತು ಈವನ್ ಇದು ಮಟೀರಿಯಲ್ ಏನಿದೆಯಲ್ಲ ಫ್ಯಾಬ್ರಿಕ್ಕು ತುಂಬ ಸ್ಮೂತಾಗಿದೆ ಅಂತ ಹೇಳ್ತೀನಿ, ನೈಸ್ ಆಗಿದೆ. ಪೈಪಿಂಗ್ ಕೂಡ ಕೊಟ್ಟಿದ್ದೀನಿ, ತುಂಬ ಚೆನ್ನಾಗಿದೆ. ಮತ್ತು ನಾನು ವೇರ್ ಮಾಡಿ ನೋಡಿದೆ, ಪರ್ಫೆಕ್ಟ್ ಆಗಿದೆ. ಫಿಟ್ಟಿಂಗ್ ಕೂಡ ಈವನ್ ಅಂತ ಹೇಳ್ತೀನಿ. ನೋಡಿ ಪೈಪಿಂಗು ಎಷ್ಟು ಚೆನ್ನಾಗಿ ಮಾಡಿದ್ದೀನಿ ನೋಡಿ. ಇದು ರೆಡಿಮೇಡ್ ಪೈಪಿಂಗ್ ಅಲ್ಲ, ನಾನೇ ಓನಾಗಿ ಮಾಡಿರೋ ಒಂದು ಮನೆಯಲ್ಲೇ ಮಾಡಿರೋ ಪೈಪಿಂಗ್ ಇದು ಅಂತ ಹೇಳ್ತೀನಿ. ಕ್ರಾಸ್ ಪಟ್ಟಿನ ತಗೊಂಡು ಅದಕ್ಕೆ ನಾವು ಪೈಪಿಂಗ್ನ ಆ್ಯಡ್ ಮಾಡಿ ಸ್ಟಿಚ್ ಮಾಡಿ ಆಮೇಲೆ ಬ್ಲೌಸ್ ಮೇಲಿಟ್ಟು ಸ್ಟಿಚ್ ಮಾಡಿರೋದು. ಮತ್ತು ಬ್ಯಾಕ್ ಪ್ಯಾಟರ್ನು ಚೆನ್ನಾಗಿ ಬಂದಿದೆ, ಫ್ರಂಟ್ ನೆಕ್ಕು ಚೆನ್ನಾಗಿ ಬಂದಿದೆ. ಇದು ಕಟೋರಿ ಬ್ಲೌಸ್, ಕಾಟನ್, ಸಾಫ್ಟ್ ಕಾಟನ್ ಬಟ್ಟೆನಲ್ಲಿ ಸ್ಟಿಚ್ ಮಾಡಿರೋದು ಅಂತ ಹೇಳ್ತೀನಿ. ಈ ಥರ ನನ್ನ ಒಂದು ಸ್ಟಿಚ್ಚಿಂಗ್ ಪಯಣ ಇವಾಗ ಸಾಗ್ತಾ ಇದೆ. ನಾನೇ ಮನೆಯಲ್ಲಿ ಪ್ಯಾಟರ್ನ್ ಹಾಕಿ ಇವಾಗ ಮಾಡ್ತಾಯಿದ್ದೀನಿ. ಸ್ವಲ್ಪ ಆರ್ಡ್ರ್ ಎಲ್ಲ ಕೂಡ ಬರುತ್ತೆ, ಫಾಲ್ಸಿಗೆ ಬರುತ್ತೆ, ಮತ್ತು ಸ್ಯಾರಿ ಫಾಲ್ಸು ಮತ್ತು ಸ್ಟಿಚ್ಚಿಂಗು, ಡ್ರೆಸ್ಸು ಇದೆಲ್ಲನೂ ಬರ್ತಾ ಇದೆ. ಒಂದು ಸ್ಲೋ ನಿಧಾನಗತಿಯಲ್ಲಿ, ಒಂದು ಸ್ಲೋ ಫ್ಲೋನಲ್ಲಿನೇ ನಡೀತಾ ಇದೆ ಅಂತ ಹೇಳ್ತೀನಿ. ಆಗುತ್ತೆ ಖಂಡಿತವಾಗ್ಲೂ. ಇನ್ನು ಮುಂದಕ್ಕೆ ತುಂಬಾ ಒಂದು ಒಳ್ಳೆಯ ಇದು ಇದೆ, ಇದರಲ್ಲಿ ಇಂಪ್ರೂವ್ಮೆಂಟ್ ನನಗೆ ಇದೆ. ಮತ್ತು ಅಷ್ಟೇ ನನ್ನ ಇನ್ಕಮ್ಗೂ ಕೂಡ ಇದು ತುಂಬ ಹೆಲ್ಪ್ ಆಗುತ್ತೆ ಇದರಿಂದ ಅಂತ ಹೇಳ್ತೀನಿ. ಯಾಕೆಂದರೆ ಜಾಬ್ ನನಗೆ ಇವಾಗ ಖಂಡಿತವಾಗ್ಲೂ ಮಾಡೋಕ್ಕೆ ಇಷ್ಟ ಇಲ್ಲ. ನನ್ನದೇ ಓನಾಗಿ ಏನಾದರೂ ಒಂದು ಸಣ್ಣದಾಗಿ ಮಾಡಬೇಕು ಅಂತ ನನಗೆ ಇದರಲ್ಲಿ ಇಂಟ್ರೆಸ್ಟ್ ಕೂಡ ಇರೋದರಿಂದ ನಾನು ಇದನ್ನೇ ನನ್ನ ಇನ್ಕಮ್ ಸೋರ್ಸ್ಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ಇದು ನಾನೇ ಮೆಟೀರಿಯಲ್ ತೊಗೊಂಡು ಬಂದಿಟ್ಟಿದ್ದೆ. ಒಂದು 2 ಮೀಟ್ರ್ ಮೆಟೀರಿಯಲ್ ಇತ್ತು, ಕಾಟನ್ದು, ಸಾಫ್ಟ್ ಕಾಟನ್ ಅದೂ. ಸೊ ಅದಕ್ಕೆ ವಿದೌಟ್ ಲೈನಿಂಗ್ ಒಂದು ಮನೆಯಲ್ಲಿ ಹಾಕ್ಕೊಳ್ಳೋದಕ್ಕೆ ನನಗೆ ಒಂದು ಕುರ್ತಾ ಟಾಪ್ ಬೇಕಾಗಿತ್ತು. ಸ್ಲೀವ್ಲೆಸ್ ಟಾಪ್ನ ಸ್ಟಿಚ್ ಮಾಡೋಣ ಅಂದ್ಬಿಟ್ಟು ಒಂದೆರಡು ಸ್ಲೀವ್ಲೆಸ್ ಟಾಪ್ ಇತ್ತು ಮನೆಯಲ್ಲಿ, ಅದು ಹಳೇದಾಗಿ ಹೋಗಿದೆ. ಸೊ ಈ ಮೆಟೀರಿಯಲ್ ತೊಗೊಂಬಂದಿಟ್ಟಿದ್ನಲ್ಲ, ಇದನ್ನು ನಾನೇ ಪ್ಯಾಟರ್ನ್ ಹಾಕಿ ಕಟ್ ಮಾಡಿ ಇವಾಗ ಸ್ಟಿಚ್ ಮಾಡ್ತಾ ಇದ್ದೀನಿ ಕೂತ್ಕೊಂಡು. ಮತ್ತು ನಂದು ಇವಾಗ ಕ್ಲಾಸ್ ಆಯಿತು, ಬೂಟಿಕ್ ಆಯಿತು, ಇದು ಎಲ್ಲನೂ ಬ್ಯುಸಿ ಆಗಿದ್ದೀನಿ. ಅದಕ್ಕೇ ನನಗೊಂದು 3 ದಿವಸದಿಂದ ಯಾವುದೂ ವ್ಲಾಗ್ನ ಪಬ್ಲಿಷ್ ಮಾಡೋಕ್ಕಾಗಿಲ್ಲ. ನಮ್ಮ ಇಶಾನಿದು ಹೆಲ್ತ್ ಬಗ್ಗೆ ನಿಮ್ಗೆ ಗೊತ್ತಿದೆ ಅಲ್ವಾ, ನಮ್ಮ ಪೆಟ್ ಇಶಾನಿ. ಅವಳನ್ನ ನೋಡ್ಕೊಳ್ಳೋದು, ಬೆಳಗ್ಗೆ ಎದ್ದ ತಕ್ಷಣ ಅವಳಿಗೆ ಫುಡ್ ಕೊಡಬೇಕು, ಅವಳನ್ನ ಗ್ರೂಮಿಂಗ್ ಮಾಡೋದು, ಅವಳನ್ನ ನೋಡ್ಕೊಳ್ಳೋದು, ಮನೆ ಕೆಲಸ, ಅಡಿಗೆ, ಕ್ಲೀನಿಂಗು, ಮತ್ತು ಈ ಥರ ಬೂಟಿಕ್ಕು, ಮೆಟೀರಿಯಲ್ಸ್ ತರಕ್ಕೆ ಹೋಗೋದು ಅಂಗಡಿಗಳಿಗೆ. ಹೀಗಾಗಿ ತುಂಬ ನಾನು ಅದರಲ್ಲೇ ಬ್ಯುಸಿ ಆಗಿರೋದ್ರಿಂದ ಏನಪ್ಪ ಹೇಗೆ ವಿಡಿಯೋ ಮಾಡೋದು ಅಂತಲೂ ನನಗೆ ತೋಚಲಿಲ್ಲ ಖಂಡಿತವಾಗ್ಲೂ. ವಿಡಿಯೋ ಮಾಡ್ಕೊಂಡು ಕೂತ್ಕೊಂಡ್ರೆ ಟೈಮ್ ಆಗುತ್ತೆ. ಅಲ್ಲಿಗೆ ಹೋಗಬೇಕು, ಇಲ್ಲಿಗೆ ಹೋಗಬೇಕು, ಅದು ತರಬೇಕು, ಇದು ತರಬೇಕು, ಇಶಾನಿನ ನೋಡ್ಕೊಳ್ಬೇಕು, ಇಶಾನಿನ ಮಲಗಿಸ್ಬೇಕು, ಇಶಾನಿಗೆ ಸ್ನಾನ ಮಾಡಿಸ್ಬೇಕು, ಮೆಡಿಸಿನ್ಸ್ ಕೊಡಬೇಕು, ಇದೆಲ್ಲನೂ ಇರುತ್ತಲ್ಲ. ಇನ್ನು 1 ಮಂತ್ ಅಷ್ಟೇ, ಅಷ್ಟರೊಳಗಡೆ ನನ್ನ ಎಲ್ಲ ಏನೇ ಒಂದು ಸ್ಟಿಚ್ಚಿಂಗ್ದು ಕೆಲಸಗಳಿದ್ರೆ ಸ್ವಲ್ಪ ಆದಷ್ಟು ಬೇಗ ಎಲ್ಲ ಫಿನಿಶ್ ಮಾಡ್ಕೊಳ್ಬೇಕು. ಸ್ವಲ್ಪ ಅರ್ಜೆಂಟಾಗಿರೋದು ಎಲ್ಲನೂ ಸ್ಟಿಚ್ಚಿಂಗ್ದು. ಯಾಕೆಂದರೆ ಮೇ ಬಿ ಆಗಸ್ಟ್ ಮಂತಲ್ಲಿ ನಮ್ಮ ಇಶಾನಿದೂ ಒಂದು ಗುಡ್ ನ್ಯೂಸ್ ಬರ್ಬೋದು ಅಂದ್ಕೊಳ್ತೀನಿ. ಅದ ನಂತರ ಒಂದು 40 ಡೇಸ್, ಒಂದು 35-40 ಡೇಸ್ ನಾನು ಸ್ವಲ್ಪ ಅವಳ ಜೊತೆಯಲ್ಲೇ ಬ್ಯುಸಿ ಆಗಿರ್ತೀನಿ. ಅವಳ ಕೆಲಸ ಜಾಸ್ತಿ ಆಗುತ್ತೆ ನನಗೆ. ಸೊ ಹಾಗಾಗಿನೇ, ಮತ್ತು ಮನೆ ಕೆಲಸನೂ ಜಾಸ್ತಿ ಇದೆ ರೀ ನನಗೆ. ಅದಕ್ಕೋಸ್ಕರನೇ ಏನು ಮಾಡೋದು, ಹೇಗೆ ಮಾಡೋದು ಅನ್ನೋದು ಒಂದಾಗ್ಬಿಡುತ್ತೆ. ನೋಡೋಣ ಹೇಗೆ ಒಂದು ನಾನು ವ್ಲಾಗ್ನ ಪಬ್ಲಿಷ್ ಮಾಡಿಕೊಂಡು ನಿಮ್ಮ ಜೊತೆ ಡೈಲಿ ರುಟೀನ್ನ ಶೇರ್ ಮಾಡ್ಕೊಂಡು ಹೋಗೋಕ್ಕೆ ಆದಷ್ಟು ಖಂಡಿತವಾಗ್ಲೂ ಪ್ರಯತ್ನ ಪಡ್ತೀನಿ. ಏನಿಲ್ಲ ಅಂದರೂ ವಾರದಲ್ಲಿ 3 ಸಾರಿ ಆದ್ರೂ, ವಾರಕ್ಕೆ 3 ದಿನನಾದರೂ ನಾನು ವ್ಲಾಗ್ನ ಪಬ್ಲಿಷ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಇದರಿಂದನೂ ನನಗೆ ಇನ್ಕಮ್ ಸೋರ್ಸ್ ಇದೆ ಅಂತ ಹೇಳ್ತೀನಿ. ಬಟ್ ಇವತ್ತುವರೆಗೂ ಯಾವುದೋ ₹1 ಕೂಡ ನನಗೆ ಯೂಟ್ಯೂಬಿಂದ ಬಂದಿಲ್ಲ. ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋರ ಸಂಖ್ಯೆನೇ ಜಾಸ್ತಿ ಇದೆ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೂಡ ಕೇಳ್ತೀನಿ. ಇದೇ ನಾನು ಒಂದು ಸೀವಿಂಗ್ ಮಷಿನ್ನ ತೊಗೊಂಡಿರೋದು. ಇನ್ನೊಂದು ಸೀವಿಂಗ್ ಮಷಿನ್ ತೊಗೊಳ್ಬೇಕು, ಇಂಡಸ್ಟ್ರಿಯಲ್ ಸೀವಿಂಗ್ ಮಷಿನ್ನ ತೊಗೊಳ್ಬೇಕು ಅಂತಲೂ ಒಂದು ಇದೆ. ಸೊ ಒಂದೊಂದಾಗಿಯೇ ನಾನು ಯಾವ ಥರ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀನೋ ಆ ಥರ ಈಸಿಯಾಗಿ ಎಲ್ಲನೂ ಆಗಬೇಕು, 1 ಬೈ 1 ಅಂತ ಹೇಳ್ತೀನಿ. ಎಲ್ಲ ಹೂ ಅಂತ ಒಂದೇ ಸರ್ತಿ ಮಾಡೋದಲ್ಲ, ಅದಕ್ಕೊಂದು ಪ್ಲ್ಯಾನಿಂಗ್ ಅಂತ ಇರಬೇಕು. ಸೊ ಅದ್ರ ಪ್ರಕಾರ ನಾವು ಮಾಡಿಕೊಂಡು ಹೋದರೆ ಖಂಡಿತವಾಗ್ಲೂ ನಾವು ಗೆಲ್ತೀವಿ. ಆಮೇಲೆ ನಮ್ಮ ಕನಸುಗಳು ಈಡೇರುತ್ತೆ, ನಮ್ಮ ಇನ್ಕಮ್ ಸೋರ್ಸು ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ಹೇಳ್ತೀನಿ. ಹೀಗೆ ಹೆಣ್ಮಕ್ಳು ಮನೆಯಲ್ಲೇ ಕೂತ್ಕೊಂಡು ತಮ್ಮ ಸ್ವಂತ ಉದ್ಯೋಗನ ಆರಂಭಿಸ್ಬೋದು.
ಅಂತ ಹೇಳ್ತೀನಿ. ಎಷ್ಟೋ ಜನ ಹೆಣ್ಮಕ್ಳು ನನಗೆ ಇನ್ಸ್ಪಿರೇಷನ್ ಇದ್ದಾರೆ. ಯೂಟ್ಯೂಬಲ್ಲಿ ನನ್ನ ಚಾನಲ್ಗಳ್ನ ಅವ್ರದ್ದು ಹೋಮ್ ಬೂಟಿಕ್ ನಡೆಸ್ತಾ ಇರೋರನ್ನ ಲೇಡೀಸ್ನ ನೋಡ್ತಾ ಇದ್ದಾಗ ಖುಷಿ ಆಗುತ್ತೆ. ಸೊ ಎಷ್ಟೋ ಜನಕ್ಕೆ ಎಜುಕೇಷನ್ ಇಲ್ಲ ಅಂದರೂ ಮನೆಯಲ್ಲೇ ಕೂತ್ಕೊಂಡು ಉದ್ಯೋಗಗಳ್ನ ಒಂದು ಸಲೂನ್ದಾಗಲಿ ಮೇಕಪ್ದಾಗಲಿ ಈ ಥರದ್ದೆಲ್ಲನೂ ಎಷ್ಟೊಂದೆಲ್ಲ ಮೆಹಂದಿ ಹಾಕೋದು, ಬ್ಯೂಟಿ ಪಾರ್ಲರ್ದು ಮತ್ತು ಬಟ್ಟೆ ಹೊಲಿಯೋದು ಈ ಥರದ್ದೆಲ್ಲ ನೋಡಿದಾಗ ಖುಷಿ ಆಗುತ್ತೆ. ಹಾಗಾಗಿ ನಮ್ಮ ಟೈಮ್ನ ನಾವು ಯಾಕೆ ವೇಸ್ಟ್ ಮಾಡ್ಕೊಳ್ಬೇಕು, ಸುಮ್ಮನೆ ಆ ವಿಷಯ ಈ ವಿಷಯ ಮಾತಾಡ್ಕೊಂಡು ಯಾಕೆ ಟೈಮ್ ವೇಸ್ಟ್ ಮಾಡ್ಕೊಳ್ಬೇಕು. ದುಡಿಬೇಕು, ದುಡಿದು ಒಂದೆರಡು ಕಾಸು ಸಂಪಾದನೆ ಮಾಡಿ ನಮ್ಮ ಕಷ್ಟಕ್ಕೆ ಸಹಾಯ ಆಗುತ್ತೆ. ಇವಾಗಿನ ಕಾಲದಲ್ಲಂತೂ ನೋಡಿ ದುಡ್ಡು ಇರಲೇಬೇಕು. ದುಡ್ಡಿಲ್ಲ ಅಂದರೆ ಯಾರನ್ನೂ ನಮ್ಮನ್ನು ಮಾತಾಡಿಸೋದು ಇಲ್ಲ, ಎಲ್ಲೂ ಒಂದು ನಮಗೆ ಇದೂ ಇರಲ್ಲ. ನಾವು ಎಷ್ಟು ದುಡಿತಾ ಇದ್ದೀವಿ, ಎಷ್ಟು ಬ್ಯುಸಿಯಾಗಿದ್ದೀವಿ, ಎಷ್ಟು ಒಂದು ನಾಲೆಡ್ಜ್ನ ಗೇನ್ ಮಾಡ್ಕೊಳ್ತಾ ಇದ್ದೀವಿ ಅಂದಾಗ ಅಲ್ಲಿ ನಮಗೆ ಅಭಿವೃದ್ಧಿ ಇಂಪ್ರೂವ್ಮೆಂಟ್ ಅಲ್ಲಿ ನಮಗೆ ಒಂದು ರೆಸ್ಪೆಕ್ಟು ಅನ್ನೋದು, ಅಲ್ಲಿ ನಮಗೆ ಒಂದು ಎಲ್ಲ ಕಡೆಯಿಂದ ಅಟ್ರಾಕ್ಷನ್ ಅನ್ನೋದು ಖಂಡಿತ ಸಿಕ್ಕೇ ಸಿಗುತ್ತೆ. ಒಂದು ನೇಚರ್ ಕೂಡ ಈವನ್ ಅಟ್ರ್ಯಾಕ್ಟ್ ಆಗಿ ನಮಗೆ ಪ್ರತಿಯೊಂದೂ ನಮಗೆ ಹೆಲ್ಪ್ ಮಾಡಿಕೊಂಡು ಗೈಡ್ ಮಾಡಿಕೊಂಡು ಹೋಗ್ತಾ ಇರುತ್ತೆ. ಸೊ ಎಲ್ಲರ ಜೊತೆ ಆದಷ್ಟು ನಾನು ಫ್ರೆಂಡ್ಲಿಯಾಗಿ ಇರೋದಕ್ಕೆ ಇಷ್ಟಪಡ್ತೀನಿ. ಕೆಲವೊಬ್ಬರಿಗೆ ನಾನು ಸಜೆಷನ್ ಕೊಟ್ರೂ ಅವರು ತಗೊಂಡಿಲ್ಲ ಅಂದರೆ ನಾನು ಅದಕ್ಕೆ ಆಮೇಲೆ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಬಿಟ್ಬಿಡು ಅಂತಲೂ ಹೇಳ್ತೀನಿ. ಇವಾಗಿನ ಕಾಲದಲ್ಲಿ ಒಂದು ದುಡ್ಡು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಇದೆ. ಒಂದು ನಮಗೆ ಪ್ರತಿಯೊಂದು ಖರ್ಚಿಗೆ ಬೆಳಗ್ಗೆ ಆದರೆ ಅದು ಬೇಕೇ ಬೇಕಾಗುತ್ತಲ್ವ, ಅದಿಲ್ದಲೇ ನಡೆಯೋದೇ ಇಲ್ಲ. ಅದಕ್ಕೆ ಒಂದೊಂದು ರೂಪಾಯಿನ ಕೂಡಿಟ್ಟು ನಾವು ನಮ್ಮ ಕಷ್ಟಕ್ಕೆ ಅಂತ ಅದನ್ನು ಸೇವಿಂಗ್ ಮಾಡಿ ಇಟ್ಕೊಳ್ಳೋದ್ರಲ್ಲಿ ಬುದ್ಧಿವಂತಿಕೆ ಇದೆ, ಜಾಣತನ ಇದೆ ಅಂತ ಹೇಳ್ತೀನಿ. ಸೋಂಬೇರಿಯಾಗಿ ಕೂತ್ಕೊಳ್ಳೋದು, ಕಾಲಹರಣ ಮಾಡೋದು, ಇಲ್ಲ ನಾನು ಇದೊಂದೇ ಕೆಲಸ ಮಾಡ್ತೀನಿ, ನಾನು ಬೇರೆ ಏನೂ ಮಾಡಲ್ಲ, ನನಗಿಷ್ಟೇ ಏನೂ ಎಜುಕೇಷನ್ ಇಲ್ಲ ಅಂದರೂ ನನಗೆ ಆ ಕೆಲಸ ಬೇಕು ಈ ಕೆಲಸ ಬೇಕು ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ದಲೆ ನಮ್ಮ ಹತ್ರ ಏನು ಒಂದು ಕಲೆ ಇದೆ, ಏನೊಂದು ಆರ್ಟ್ ಇದೆ, ಏನೊಂದು ವಿದ್ಯೆ ಇದೆ, ಅದನ್ನು ಹೇಗೆ ನಾವು ಉಪಯೋಗಿಸ್ಕೊಳ್ಬೋದು, ನಾವು ಯಾವ ಥರ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು, ನಾವು ಯಾವ ಥರ ದುಡ್ಡನ್ನ ಸಂಪಾದನೆ ಮಾಡ್ಬೋದು ಅನ್ನೋದನ್ನು ಪ್ರತಿಯೊಬ್ಬರು ತಿಳ್ಕೊಂಡಿರಬೇಕಾಗತ್ತೆ ಅಂತ ಹೇಳ್ತೀನಿ. ಹೀಗೆ ಅದರಲ್ಲೂ ನನಗೆ ಚಿಕ್ಕ ವಯಸ್ಸಿಂದ ಈ ಟೈಲರಿಂಗ್ ಮತ್ತು ಈ ಥರ ಒಂದು ಆರ್ಟಲ್ಲಿ ತುಂಬ ಇಂಟ್ರೆಸ್ಟ್ ಇರೋದ್ರಿಂದ ಅದು ನನಗೆ ಖುಷಿ ಇದೆ ಅಂತಲೇ ಹೇಳ್ತೀನಿ. ಸೊ ಇವಾಗ ನಾನು ಈ ಟಾಪ್ ಒಂದೇ ನಾನು ಸ್ಟಿಚ್ ಮಾಡ್ತಾ ಇರೋದು. ಪ್ಯಾಂಟ್ಗಳೇನು ಬೇಕಾಗಲ್ಲ, ಪ್ಯಾಂಟ್ಗಳು ಬೇಕಾದಷ್ಟು ಯಾವ ಥರ ಬೇಕೋ ನಮ್ಗೆ ಅದು ರೆಡಿಮೇಡ್ ಸಿಗುತ್ತೆ. ಸೊ ಅದನ್ನೇ ನಾನು ಸ್ಟಿಚ್ ಮಾಡೋಕ್ಕೆ ಹೋಗಲ್ಲ, ಅದು ನನಗೆ ಕಸ್ಟಮರ್ ಆರ್ಡ್ರ್ಗಳು ಬಂದರೆ ತೊಗೊಂಡು ಸ್ಟಿಚ್ ಮಾಡಿಕೊಡ್ತೀನಿ. ಆದರೆ ಟಾಪು ಬಾಟಮು ನಾನು ನನಗೇನು ಸ್ಟಿಚ್ ಮಾಡ್ಕೊಳ್ಳಲ್ಲ, ಬಟ್ಟೆಗಳ್ನ ತೊಗೊಂಬಂದು ಇಟ್ಟಿರ್ತೀನಲ್ವ, ಇವಾಗ ಸ್ಯಾರಿನೇ ಇರುತ್ತೆ, ಅದರಿಂದ ಒಂದು 2 ಟಾಪ್ನ ನಾನು ಒಂದು ಅಂಬ್ರೆಲಾ ಟಾಪು, ಒಂದು ಎ ಲೈನ್ ಟಾಪು ಮನೆಯಲ್ಲೇ ನಾನು ಸ್ಟಿಚ್ ಮಾಡ್ಕೊಳ್ಬೋದು. ಸ್ಯಾರಿ ಯಾವುದೋ ಉಟ್ಕೊಳ್ಳಲ್ಲ, ಆ ಥರ ಇದ್ದಾಗ ಯಾವುದೋ ಒಂದು ಸ್ಯಾರಿ ಉಡ್ದಲ್ಲಿ ಇಟ್ಟಿರ್ತೀನಿ, ಹಳೆ ಸೀರೆ ಇರುತ್ತೆ ಚೆನ್ನಾಗಿರೋದು ಹೊಸದೇ. ಎಷ್ಟೊಂದು ಇರುತ್ತಲ್ವ ಹೆಣ್ಮಕ್ಳ ಹತ್ರ ಸೀರೆಗಳು ಉಡದೇ ಇರೋದು, ಹಾಗೆ ಇಟ್ಬಿಟ್ಟಿರ್ತೀವಿ. ಸೊ ಅದನ್ನು ಅಷ್ಟೇ ಈ ಥರ ವಿಂಟರ್ಗೆ ಒಂದು ಫುಲ್ ಸ್ಲೀವ್ಸ್ 3-4 ಸ್ಲೀವ್ಸ್ ಥರ, ಸಮ್ಮರ್ ಬಂದಾಗ ಸ್ವಲ್ಪ ಸ್ಲೀವ್ಲೆಸ್ ಥರ ಈ ಥರ ಟಾಪ್ಗಳ್ನ ಕಟ್ ಮಾಡಿ ಮನೆಯಲ್ಲಿ ನಾವೇ ಸ್ಟಿಚ್ ಮಾಡ್ಕೊಳ್ಬೋದು. ಈ ಥರ ಟಾಪ್ಗಳ್ದೇ ಒಂದು ಕಟ್ಟಿಂಗು ಮತ್ತು ಸ್ಟಿಚಿಂಗ್ ಮಾಡಿ ಇದನ್ನು ಕೂಡ ಒಂದು ಬಿಸ್ನೆಸ್ ರನ್ ಮಾಡ್ಬೋದು. ಅಂದರೆ ರೆಡಿಮೇಡ್ ಟಾಪ್ಗಳ್ನ ಸೆಲ್ ಮಾಡೋ ಥರ ಅದನ್ನು ಕೂಡ ಮಾಡಬಹುದು ಅಂತ ಹೇಳ್ತೀನಿ. ಸೊ ನನಗೆ ತುಂಬ ಖುಷಿ ಇದೆ, ನಾನು ಇಷ್ಟು ಕಲ್ತ್ಕೊಂಡು ಇವಾಗ ನನ್ನ ಕೆಲಸನ ಆರಂಭಿಸಿದ್ದೀನಲ್ಲ ಅನ್ನೋದೊಂದು ನನಗೆ ಖುಷಿ ಇದೆ ಅಂತ ಹೇಳ್ತೀನಿ. ನೀವೆಲ್ಲರೂ ಈ ಚಾನಲ್ಗೆ ಪ್ರೀತಿ ಆಶೀರ್ವಾದ ಖಂಡಿತವಾಗ್ಲೂ ಕೊಡಿ, ನಿಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ ಅಂತ ಕೂಡ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಟೈಲರಿಂಗ್ ಅನ್ನೋದರಲ್ಲಿ ನಾವು ಟೈಮ್ಗೆ ಕರೆಕ್ಟಾಗಿ ಹೇಳಿದ ಡೇಟ್ಗೆ ಕ್ಲೈಂಟ್ಸ್ಗೆ ಅದನ್ನು ನಾವು ಡೆಲಿವರಿ ಮಾಡಿದ್ರೆ, ಪ್ರಾಡಕ್ಟ್ನ ಡೆಲಿವರಿ ಮಾಡಿದ್ರೆ ಮತ್ತು ಫಿನಿಷಿಂಗ್ ಚೆನ್ನಾಗಿ ಕೊಟ್ಟರೆ, ಬೂಟಿಕ್ ಸ್ಟೈಲ್ ಫಿನಿಷಿಂಗ್ ನಾವು ಕೊಟ್ಟರೆ ಖಂಡಿತವಾಗ್ಲೂ ನಮಗೆ ಎಷ್ಟು ಬೆಳಗ್ಗೆ ರಾತ್ರಿ ಎಲ್ಲ ಸ್ಟಿಚ್ ಮಾಡಿದ್ರೂ ಟೈಮ್ ಸಾಕಾಗಲ್ಲ. ಅಷ್ಟೊಂದು ಜನ ಕ್ಲೈಂಟ್ಸ್ ಬರ್ತಾರೆ, ಪಬ್ಲಿಸಿಟಿ ಸಿಗುತ್ತೆ, ಮೌತ್ ಟು ಮೌತ್ ಪಬ್ಲಿಸಿಟಿ ಸಿಗುತ್ತೆ ಇದರಲ್ಲಿ, ಈ ಒಂದು ಟೈಲರಿಂಗಲ್ಲಿ. ಮತ್ತು ಎಲ್ಲ ಟೈಲರ್ಸು ಎಷ್ಟು ನಾನು ನೋಡ್ತೀನಿ ಎಲ್ಲರೂ ಬ್ಯುಸಿ ಇರ್ತಾರೆ. ಪ್ರತಿಯೊಂದು ಕಡೆ ನಾನು ಓಡಾಡೋ ಕಡೆ ನೋಡ್ತೀನಲ್ಲ, ಪ್ರತಿಯೊಬ್ಬರು ಬ್ಯುಸಿ ಇರ್ತಾರೆ. ಆ ಥರ ಇದೆ ಈ ಕೆಲಸ. ಇವಾಗ ತುಂಬ ಡಿಮ್ಯಾಂಡ್ ಕೂಡ ಇದೆ, ಅಷ್ಟೇ ಪ್ರೈಸಸ್ ಕೂಡ
ಜಾಸ್ತಿ ಇದೆ ಅಂತ ಹೇಳ್ತೀನಿ. ಒಂದು ಸ್ವಲ್ಪ ಪ್ಯಾಟರ್ನ್ ನಾವು ಸೇರಿಸ್ತೀವಿ, ಅವ್ರು ಹೇಳಿರೋ ಥರ ಮಾಡ್ತೀವಿ ಅಂದರೆ ಅದಕ್ಕೆ ಒಂದು 50 ರುಪೀಸು 60 ರುಪೀಸು ಈ ಥರ ಒಂದು ಪೈಪಿಂಗಿಗೆ ಅಂತ ಒಂದು ಸಪ್ರೇಟ್ ಚಾರ್ಜ್ ಇದೆ. ಮತ್ತು ಒಂದು ಬೋಟ್ ನೆಕ್ ಇರ್ಬೋದು, ಆಮೇಲೆ ಹೈ ನೆಕ್ ಇರ್ಬೋದು, ಕಾಲರ್ ನೆಕ್ ಇರ್ಬೋದು, ಈ ಥರದಕ್ಕೆಲ್ಲ ಒಂದು ನಾವು ಏನಾದರೂ ಪ್ಯಾಟರ್ನ್ಗಳ್ನ ಡಿಸೈನ್ಗಳ್ನ ಮಾಡಿದಾಗ ಅದಕ್ಕೆ ಪ್ರೈಸಸ್ ಕೂಡ ಜಾಸ್ತಿ ಹಾಕ್ಕೊಂಡು ಹೋಗುತ್ತೆ. ಯಾಕೆಂದರೆ ಅಷ್ಟೇ ಕೆಲಸ ನಮಗೂ ಜಾಸ್ತಿ ಬೀಳುತ್ತಲ್ವ ಒಂದು ಬ್ಲೌಸ್ಗೆ ಅಂತ. ಸೊ ಸಿಂಪಲ್ 4 ಟಕ್ಸ್ ಬ್ಲೌಸ್ಗೆ ಇಷ್ಟು, ಪ್ರಿನ್ಸೆಸ್ ಕಟ್ಗೆ ಇಷ್ಟು, ಕಟೋರಿ ಬ್ಲೌಸ್ಗೆ ಇಷ್ಟು ಅಂತೆಲ್ಲ ಪ್ರೈಸು ಫಿಕ್ಸ್ ಆಗಿರುತ್ತೆ. ಹಾಗಾಗಿನೇ ಇದರಲ್ಲಿ ತುಂಬಾ ನಮಗೆ ಇನ್ಕಮ್ ಸೋರ್ಸು ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ಹೇಳ್ತೀನಿ. ಆದರೆ ಪರ್ಫೆಕ್ಟಾಗಿ ನಾವು ಸ್ಟಿಚಿಂಗ್ ಮಾಡಬೇಕು, ಫಿನಿಶಿಂಗ್ ಚೆನ್ನಾಗಿ ಕೊಡಬೇಕು. ಆಮೇಲೆ ಇನ್ನೊಂದು, ನಾವು ಯಾವ ಡೇಟ್ ಒಂದು ರಿಸಿಪ್ಟಲ್ಲಿ ಬರೆದಿರ್ತೀವಿ ಆ ಡೇಟ್ಗೆ ನಾವು ಕ್ಲೈಂಟ್ಗೆ ಡೆಲಿವರಿ ಮಾಡಬೇಕು. ಅವ್ರು ಬಂದಿಲ್ಲ ಅಂದರೆ ಅವ್ರಿಗೆ ಫೋನ್ ಮಾಡಿ ಇನ್ಫಾರ್ಮ್ ಮಾಡಬೇಕು, ನಿಮ್ಮ ಬ್ಲೌಸ್ ರೆಡಿ ಇದೆ, ನಿಮ್ಮ ಡ್ರೆಸ್ ರೆಡಿ ಇದೆ, ಬಂದು ತೊಗೊಂಡು ಹೋಗ್ಬೋದು ಅಂತ ಹೇಳ್ಬೋದು. ಸೊ ಈವನ್ ಸಂಡೇ ಕೂಡ ಹಾಫ್ ಡೇವರೆಗೂ ನಾವು ಕೆಲಸ ಮಾಡಿ ಇದರಲ್ಲಿ ದುಡ್ಡು ಸಂಪಾದನೆ ಮಾಡ್ಬೋದು ಅಂತ ಕೂಡ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಬೇರೆ ಒಂದು ಟೈಲರ್ಸ್ಗಳ್ನ ನೋಡ್ತೀನಿ, ಅವ್ರನ್ನ ನೋಡಿ ಅವ್ರು ಹೇಗೆ ಕೆಲಸ ಮಾಡ್ತಾರೆ ಅಂತ ತಿಳ್ಕೊಳ್ತೀನಿ. ಮತ್ತು ಯೂಟ್ಯೂಬ್ ಚಾನಲಲ್ಲಿ ಹೋಮ್ ಬುಟಿಕ್ ನಡೆಸ್ತಾ ಇರೋ ಲೇಡೀಸ್ ಹೇಳೋ ಕೆಲವೊಂದು ಒಂದು ಟಿಪ್ಸ್ಗಳ್ನ ಕೂಡ ನಾನು ಫಾಲೋ ಮಾಡ್ತೀನಿ, ಕೇಳಿಸ್ಕೊಳ್ತೀನಿ. ಹೌದು, ಅದು ನಿಜ ಅನ್ನೋದು ನಾನು ಕಲ್ತ್ಕೊಳ್ತೀನಿ. ಹೀಗೆ ಪ್ರತಿಯೊಂದು ನಾನು ಇನ್ನೂ ಕಲಿತಾ ಇದ್ದೀನಿ ಅಂತ ಹೇಳ್ತೀನಿ. ನಾನೇನು ಆಲ್ರೆಡಿ ಕಲಿತ್ಬಿಟ್ಟು ಇವಾಗ ಇದು ಅಂತ ಹೇಳ್ತಾ ಇಲ್ಲ. ನಾನು ಇವಾಗ ಸಾಕಷ್ಟು ಎಲ್ಲರೂ ಹೇಳೋದನ್ನು ಕೇಳಿಸ್ಕೊಳ್ತಾ ಇದ್ದೀನಿ. ಹೋಮ್ ಬುಟಿಕ್ ನಡೆಸ್ತಾ ಇರೋರು ಮತ್ತು ಶಾಪ್ ಇಟ್ಟಿರೋರು ಅದೆಲ್ಲ ತಿಳ್ಕೊಳ್ತಾ ಇದ್ದೀನಿ. ಸೊ ಇದರಲ್ಲಿ ಯಾವ ಥರ ನಾವು ನಮ್ಮ ಬಿಸ್ನೆಸ್ನ ಇಂಪ್ರೂವ್ ಮಾಡ್ಕೊಂಡು ಹೋಗ್ಬೋದು ಅದನ್ನೂ ಕೂಡ ನಾನು ವಾಚ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತೀನಿ. ಸೊ ಫ್ಯೂಚರಲ್ಲಿ ನನ್ನದೇ ಕೆಲವೊಂದಿಷ್ಟು ಪ್ಲ್ಯಾನ್ ಅಂತ ಇದೆ. ಆ ಥರ 1 by 1 ನಾನು ಮಾಡ್ಕೊಂಡು ಹೋಗ್ತೀನಿ. ಮತ್ತು ನಾವು ಮೊದಲೇ ಅದನ್ನು ಹೇಳೋದ್ರಿಂದ ಅದರಲ್ಲಿ ಇದು ಇರಲ್ಲ, ಏನೋ ಒಂದು ಅಷ್ಟೊಂದು ಆ ಮಾತಲ್ಲಿ ಒಂದು ಇದು ಇರಲ್ಲ, ಅದಕ್ಕೆ ಒಂದು ಪವರ್ ಅನ್ನೋದು ಸಿಗೋದಿಲ್ಲ, ಕಣ್ಣು ದೃಷ್ಟಿಗಳು ಕೂಡ ಬೀಳುತ್ತೆ. ಅದಕ್ಕೆ ಹಾಗಾಗಿನೇ ನಾನೇನು ಅಂದ್ಕೊಳ್ತೀನಿ, ಫಸ್ಟು ಒಂದೊಂದಾಗಿ ನನ್ನ ಪ್ಲಾನಿಂಗ್ ಪ್ರಕಾರ ಆಗಬೇಕು. ಆಮೇಲೆ ನಾನು ವ್ಲಾಗಲ್ಲಿ ಎಲ್ಲರ ಹತ್ರ ಶೇರ್ ಮಾಡಿಕೊಂಡು ಅದನ್ನು ನಾನು ನನ್ನ ಒಂದು ಎಕ್ಸ್ಪೀರಿಯನ್ಸ್ನ ಕೂಡ ಎಲ್ಲರಿಗೂ, ನನ್ನ ಒಂದು ಫ್ರೆಂಡ್ಸ್ ಕೊಲೀಗ್ಸ್ಗಾಗಲಿ ಮತ್ತು ಎಲ್ಲ ವ್ಯೂವರ್ಸ್ಗಾಗಲಿ ನಾನು ಶೇರ್ ಮಾಡ್ಕೊಂಡು ಹೋಗ್ಬೋದು ಅನ್ನೋದು ಒಂದು. ನನ್ನ ಪ್ಲ್ಯಾನ್ ಹೀಗಿದೆ ನೋಡಿ ಅಂತ ನಾನು ಮೊದಲೇ ಹೇಳೋದು ನನಗದು ಖಂಡಿತವಾಗ್ಲೂ ಇಷ್ಟ ಆಗಲ್ಲ. ಇವಾಗ ಅದೇನೋ ಹೇಳ್ತಾರಲ್ಲ, ಮಗು ಹುಟ್ಟೋಕ್ಕಿಂತ ಮುಂಚೆ ತೊಟ್ಲು ತಂದ್ರಂತೆ, ಆ ಥರ ಅದು ಬೇಡ. ಫಸ್ಟು ಪ್ಲ್ಯಾನಿಂಗ್ ಯಾವ ಥರ ಇದೆಯೋ 1 by 1 ಆ ಥರ ನಿಧಾನಕ್ಕೆ ಆಗಲಿ, ನಿಧಾನವೇ ಪ್ರಧಾನ ಅಂದ್ಬಿಟ್ಟು ಯಾವುದಕ್ಕೂ ಹರಿಬರಿ ಮಾಡಿ ಆಮೇಲೆ ಸುಮ್ಮನೆ ಇದು ಮಾಡ್ಕೊಳ್ಳೋದು ಬೇಡ ಅಂದ್ಬಿಟ್ಟು ನಾನು ಆ ಒಂದು ಇದರಲ್ಲಿನೇ ಬ್ಯುಸಿ ಆಗಿದ್ದೆ. ಅದಕ್ಕೇ ಯಾವ ವ್ಲಾಗ್ನೂ ನಾನು 1-2-3 ದಿವಸದಿಂದ ಪಬ್ಲಿಷ್ ಮಾಡೋಕ್ಕೆ ಕೂಡ ಇವನ್ ಆಗಿಲ್ಲ ಅಂತ ಹೇಳ್ತೀನಿ. ಬಟ್ ನನಗೆ ತುಂಬ ಖುಷಿ ಇದೆ, ಯಾಕಂದರೆ ನನಗೆ ಬ್ಯುಸಿ ಆಗಿದ್ದೀನಿ, ದುಡ್ಡನ್ನ ಸಂಪಾದನೆ ಮಾಡ್ತಾಯಿದ್ದೀನಿ, ಕ್ಲೈಂಟ್ಸ್ ಬರ್ತಾ ಇದ್ದಾರೆ, ಬಟ್ಟೆ ಸ್ಟಿಚ್ ಮಾಡ್ತಾಯಿದ್ದೀನಿ. ಸೊ ಹೀಗೆ ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್ ನಾನು ಗೇನ್ ಮಾಡಿಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ನಿಮಗೂ ಯಾರಿಗಾದರೂ ಇಂಟ್ರೆಸ್ಟ್ ಈ ಟೈಲರಿಂಗಲ್ಲಿ ಇದ್ದರೆ, ನಾಳೆ ನೋಡೋಣ, ಮುಂದಿನ ವಾರ ನೋಡೋಣ, ಮುಂದಿನ ತಿಂಗಳು ನೋಡೋಣ ಅಂತ ಖಂಡಿತವಾಗ್ಲೂ ಕೂತ್ಕೊಳ್ಬೇಡಿ. ನಿಮಗೆ ಆಸಕ್ತಿ ಇದ್ದರೆ, ನಿಮ್ಮ ಮೈಂಡಲ್ಲಿ ಸ್ವಲ್ಪ ಇದು ಬಂದರೆ ಇದ್ರ ಬಗ್ಗೆ ಇವತ್ತೇ ಸ್ಟಾರ್ಟ್ ಮಾಡ್ಕೊಳ್ಳಿ. ಎನ್ಕ್ವೈರಿ ಮಾಡಿ, ಕ್ಲಾಸಸ್ಗಳಿಗೆ ಹೋಗಿ, ಒಂದು 4 ತಿಂಗಳ ಕ್ಲಾಸ್ನ ಹೋಗಿ, ಇಲ್ಲ ಯೂಟ್ಯೂಬಲ್ಲಿ ನೋಡಿಕೊಂಡು ಕಲ್ತ್ಕೊಳ್ಳಿ ಸ್ಟಿಚಿಂಗ್ ಮಾಡೋದನ್ನ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿದ್ರಾಯ್ತು ಮುಂದಿನ ತಿಂಗಳು ಅಂತ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಳ್ಬೇಡಿ ಅಂತ ನಾನು ಒಂದು ಮಾತನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೆಣ್ಣು ಮನೆಗೆ ಮಹಾಲಕ್ಷ್ಮಿ ಆಗಿರಬೇಕು, ಮಕ್ಕಳಿಗೆ ವಿದ್ಯೆ ಹೇಳಿಕೊಡ್ಬೇಕಾದ್ರೆ ಸರಸ್ವತಿ ಆಗಿರಬೇಕು, ಅಡುಗೆ ಮನೆಯಲ್ಲಿ ಅಡುಗೆ ಮಾಡಬೇಕಾದ್ರೆ ಅನ್ನಪೂರ್ಣೇಶ್ವರಿ ಆಗಿರಬೇಕು,
ಮತ್ತು ಜೀವನದಲ್ಲಿ ಸಂದರ್ಭಗಳು ಸಂಘರ್ಷಗಳು ಬಂದಾಗ, ತುಂಬ ದಿನಗಳು ಕರಾಳವಾಗಿ ಬಂದಾಗ ದುರ್ಗೆ ಕಾಳಿಯಾಗಿ ಹೋರಾಡಬೇಕಾಗುತ್ತೆ ಕೂಡ. ಯಾವುದಕ್ಕೂ ನಾವು ಒಂದು ನಮ್ಮ ಇದನ್ನು ಕಳ್ಕೊಳ್ಬಾರ್ದು, ಧೈರ್ಯನ ಕಳ್ಕೊಳ್ಬಾರ್ದು, ಯಾವುದೇ ವಿಷಯದಲ್ಲೂ, ಯಾವುದೇ ಟೈಮಲ್ಲೂ, ಯಾವುದೇ ಸಂದರ್ಭದಲ್ಲೂ ಅನ್ನೋದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾವುದೋ ಒಂದು ತುಂಬ ಕಷ್ಟದ ಸಮಯ ಬಂತು, ನಾವು ಹೇಗೆ ಫೇಸ್ ಮಾಡೋದು, ಸೊಸೈಟಿ ಏನು ಅಂದ್ಕೊಳ್ಳುತ್ತೆ, ಸಮಾಜ ಏನು ಅಂದ್ಕೊಳ್ಳುತ್ತೆ, ಮುಂದೆ ಏನು ಮಾಡೋದು, ತಂದೆ ತಾಯಿ ಹೆಲ್ಪ್ ಮಾಡೋಕ್ಕಾಗಲ್ಲ, ಅಲ್ಲಿ ಹೋಗೋಕ್ಕಾಗಲ್ಲ, ಇಲ್ಲಿ ಹೋಗೋಕ್ಕಾಗಲ್ಲ, ಇವ್ರ ಮನೆಗೆ ಹೋಗೋಕ್ಕಾಗಲ್ಲ, ಅವ್ರ ಸಹಾಯ ಕೇಳೋಕ್ಕಾಗಲ್ಲ ಅಂತ ಇವಾಗ ಕೆಲವೊಂದು ಹೆಣ್ಮಕ್ಳು ಸೂಸೈಡ್ ಕೂಡ ಮಾಡ್ಕೊಂಡು ಬಿಡ್ತಾರೆ. ಅಂಥ ತಪ್ಪನ್ನ ಯಾವತ್ತೂ ಮಾಡಬಾರ್ದು. ದೇವ್ರನ್ನ ನಮ್ಮನ್ನು ಭೂಮಿಗೆ ಕಳಿಸಿದ್ದಾರೆ ಅಂದಮೇಲೆ ದೇವರೇ ನಮ್ಮನ್ನು ಕರ್ಕೊಂಡು ನ್ಯಾಚುರಲ್ಲಾಗಿ ಅವರೇ ನಮ್ಮನ್ನು ಕರ್ಕೊಂಡು ಹೋಗೋವರೆಗೂ ನಾವು ಇಲ್ಲಿ ಹೋರಾಡೋಕ್ಕೆ ಬಂದಿದ್ದೀವಿ, ನಾವು ಇಲ್ಲಿ ಕಲ್ತ್ಕೊಳ್ಳೋಕೆ ಬಂದಿದ್ದೀವಿ, ನಾವು ಇಲ್ಲಿ ಪ್ರಪಂಚನ ನೋಡೋಕ್ಕೆ ಬಂದಿದ್ದೀವಿ. ಭಗವಂತ ನಮ್ಮನ್ನು ಒಂದು ಕಾರಣಕ್ಕೆ ಕಳಿಸಿದ್ದಾರೆ ಅಂದಮೇಲೆ ಜೀವ ಕೊಟ್ಟಿರೋನು ಭಗವಂತ. ಅಷ್ಟು ಸುಲಭವಾಗಿ ಅದನ್ನು ನಾವು ಒಂದು ಆತ್ಮಹತ್ಯೆ ಅನ್ನೋದನ್ನು ಯಾವತ್ತೂ ಮಾಡ್ಕೊಳ್ಬಾರ್ದು ಅಂತ ಹೇಳ್ತೀನಿ. ಸೊ ನಾನು ಬೇಕಾದಷ್ಟೆಲ್ಲ ಎದುರಿಸ್ಕೊಂಡು ಇವಾಗ ಈ ಜೀವನ ನಡೆಸ್ಕೊಂಡು ಮುಂದಕ್ಕೆ ಖುಷಿಯಾಗಿ ಹೋಗ್ತಾ ಇದ್ದೀನಿ.